ಹಾಯ್ ಓಕೆ ಎಲ್ಲ ಒಂದು ನರ್ಸಿಂಗ್ ಅಭ್ಯರ್ಥಿಗಳಿಗೆ ಸೊ ಇವಾಗೇ ನಿಮಗೆ ESIC ಮತ್ತು ಕ್ರೈಸ್ ಕಡೆಯಿಂದ ರಿಕ್ರೂಟ್ಮೆಂಟ್ ಆಗಿದೆ. ಸೊ ಅದನ್ನ ಅಪ್ಲಿಕೇಶನ್ ಹಾಕಬೇಕಂತಂದು ಲಾಸ್ಟ್ ಡೇಟ್ 30 ಕೊಟ್ಟಿದ್ದಾರೆ. ಸೊ 30 ಒಳಗಡೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಡೇಟ್ ಕ್ಲೋಸ್ ಆಗುತ್ತೆ. ಆಮೇಲೆ 11 ವರ್ಷಗಳ ಆದ ನಂತರ ಕರೆದಿರ್ತಕ್ಕಂಥ ಕರ್ನಾಟಕ ಸ್ಟೇಟಲ್ಲಿ ಎಕ್ಸಾಮ್ನ ಬರಲಿಕ್ಕಾಗಲ್ಲ. ಓಕೆ, ಅಪರೂಪಕ್ಕೆ ಆಗಿದೆ. ಅಪ್ಲಿಕೇಶನ್ ಹಾಕಿ ನಾವು ಓದಿಲ್ಲ ಬಿಟ್ಟಿಲ್ಲ ಅದು ಸೆಕೆಂಡ್ರಿ. ಯಾಕಂದರೆ November 20 ಕೂಡ ನಿಮಗೆ ಟೈಮ್ ಇದೆ, 3 months ಇದೆ. ಓಕೆ, ಆಮೇಲೆ ಸೆಕೆಂಡ್ರಿ ನೀವು ಓಕೆ ಅಪ್ಲಿಕೇಶನ್ ಫೀಸ್ ಏನು ಜಾಸ್ತಿ ಇಲ್ಲ. ನಾವು ಆರ್ಸೆಟ್ಟು ಆ ರೀತಿ ನೋಡ್ತಾ ಹೋತಂದರೆ 3000 ಎಲ್ಲ ಕಟ್ತಾ ಇದ್ವಿ. ಬಟ್ ಇದಕ್ಕೆ ಸ್ವಲ್ಪ ಕೇದವರು ಕಡಿಮೆನೇ ಇಟ್ಟಿದ್ದಾರೆ. ಬಟ್ ಇವ್ರದ್ದು OMR ಬೇಸ್ ಎಕ್ಸಾಮ್ಸ್ ಇರುತ್ತೆ, ನೀವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಏನಿರಲ್ಲ. ಓಕೆ, ನಾನು ಇವಾಗ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ತಾ ಹೋಗ್ಬಿಡ್ತೀನಿ. ಮೊದಲು KA ವೆಬ್ಸೈಟ್ ಮೊದಲು ಗೂಗಲ್ಗೆ ಹೋಗಿ ಕೆ ಅಂತ ಸರ್ಚ್ ಮಾಡಿ ಫಸ್ಟ್ನೇದ ಬರ್ತದೆ. ಈ ರೀತಿ ಪೇಜ್ ಓಪನ್ ಬರುತ್ತೆ. ನೀವು ಇದರಲ್ಲಿ ಎಲ್ಲಿ ಹೋಗಿ ಅಂತಂದರೆ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ KA ಹೋಮ್ ಪೇಜ್ ಅಂತ ಇರ್ತದೆ. KA ಹೋಮ್ ಪೇಜ್ ಬನ್ನಿ ಅಂದರೆ ತಮ್ಮ ಒಂದು ಮುಖಪುಟಕ್ಕೆ ಬರ್ತೀರಾ. ಓಕೆ, ಮುಖಪುಟಕ್ಕೆ ಬಂದ ತಕ್ಷಣ ನೀವೇನು ಮಾಡಬೇಕು, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಆ್ಯಂಡ್ ನೀವು ಇಲ್ಲಿ ನೇಮಕಾತಿ ಅಂತ ಇದೆ ನೋಡಿ, ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ತೋರಿಸ್ತೀನಿ ಬೇಕಾರೆ, ಕಾಣಿಸ್ತಿದೆ ನಿಮಗೆ ನೇಮಕಾತಿ ಅಂತ ಇದೆಯಲ್ಲ, ನೇಮಕಾತಿ ಮೇಲೆ ಕ್ಲಿಕ್ ಮಾಡಿಕೊಂಡು ನರ್ಸಿಂಗ್ ಮತ್ತು ಫಾರ್ಮಸಿ 2026 ಅಂತ ಮೊದಲಕ್ಕೆ ಒಂದು ಬಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇದು ಸ್ವಲ್ಪ ನಿಮಗೆ ಅರ್ಥ ಮಾಡಿಸ್ತೀನಿ ನೋಡಿ, ಯಾರ್ಯಾರಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಅಂತಂದರೆ GNM ಇತ್ತಂತಂದರೆ ESICನೂ ಕೂಡ ಇದೆ. ಓಕೆ, ESICನೂ ಕೂಡ ಇದೆ ಆ್ಯಂಡ್ ಕ್ರೈಸು ಕೂಡ ಇದೆ. ಓಕೆ, ಆ್ಯಂಡ್ HK ನಾನ್ HK ಇಬ್ರಿಗೂ ಕೂಡ ಇದೆ. ಓಕೆ, ವರಿ ಮಾಡ್ಕೊಬಿಡಿ. ಬಟ್ BSc ಆಗಿತ್ತಂದರೆ ನೋಡಿ, BSc ಆಗಿತ್ತಂದರೆ ನಿಮ್ಗೆ ಹೇಳ್ತಾ ಇರೋದು BSc ಆಗಿತ್ತಂದರೆ ಓನ್ಲಿ ಕ್ರೈಸಲ್ಲಿ ಕರೆದಿದ್ದಾರೆ. ಓಕೆ, ಕ್ರೈಸ್ದಲ್ಲಿ ಅದು ಎಲ್ಲರಿಗೂ ಅಲ್ಲ, ಹೈದರಾಬಾದ್ ಕರ್ನಾಟಕ ಅಂದರೆ HK ಸ್ಟೂಡೆಂಟ್ಗೆ ಮಾತ್ರ ಕರೆದಿದ್ದಾರೆ. ಸರಿ, ಈಗ ನಾನು ಯಾವುದಾದ್ರೂ ಕ್ಲಿಕ್ ಮಾಡ್ಕೊತೀನಿ, RPC ಆದರೂ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ KK ಆದರೂ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದು ಯಾಕಂದರೆ ಪ್ರಾಬ್ಲಮ್ ಇಲ್ಲಿ ಬರೋಲ್ಲ, ಲಾಸ್ಟಿಗೆ ಸೆಲೆಕ್ಷನ್ ಮಾಡ್ಕೊಳ್ಳುವಾಗ ನಿಮ್ಗೆ ಪ್ರಾಬ್ಲಮ್ ಬರುತ್ತೆ. ಯಾವುದಾದ್ರು ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೀಗ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನಾನು ನಿಮಗೆ KKನೇ ಕ್ಲಿಕ್ ಮಾಡ್ಕೊತೀನಿ. ಬೇಕಾದರೆ ಯಾವುದಾದ್ರೂ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹೇಳ್ತಾರೋ ನಿಮಗೆ KK ಕ್ಲಿಕ್ ಮಾಡಿಕೊಂಡು ನಿಮಗೆ ಫಸ್ಟಿಗೆ ಇಷ್ಟೊಂದು ನೋಟಿಫಿಕೇಷನ್ಗಳು ಸ್ಟಾರ್ಟಿಂಗ್ ಫಸ್ಟ್ ಡೇದಲ್ಲೇ ಬಿಟ್ಟಿದ್ರು, ಮತ್ತೇನು ಬಿಟ್ಟಿಲ್ಲ. ಯಾಕಂದರೆ ಅಪ್ಲಿಕೇಶನ್ ಕ್ಲೋಸ್ ಆಗೋರು ಕೂಡ ಏನು ಕೂಡ ಬರೋದಿಲ್ಲ ನಿಮಗೆ. ಇವಾಗ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನರ್ಸಿಂಗ್ ಮತ್ತು ಫಾರ್ಮಸಿ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಓಪನ್ ಆಗುತ್ತೆ. ನೀವು ಇಲ್ಲಿ ಬಂದ ತಕ್ಷಣ ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ, ಡೈರೆಕ್ಟಾಗಿ ನಿಮಗೆ ಲಾಗಿನ್ ಆಗ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಯೂಸರ್ ನೇಮ್ ಗೊತ್ತೇ ಇಲ್ಲ, ನಿಮ್ಗೆ ಯೂಸರ್ ನೇಮ್ ಕ್ರಿಯೇಟೇ ಮಾಡ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕಂತಂದರೆ ವಯಾ ಡಿಜಿಲಾಕರ್ ಅಂತಂದರೆ ಡಿಜಿಲಾಕರ್ ಮೂಲಕ ರಿಜಿಸ್ಟರ್ ಆಗಬೇಕಾಗ್ತದೆ. ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಡಿಜಿಲಾಕರ್ ಮೂಲಕ ನೋಂದಾಯಿಸಿ ಅಂತಂದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಡಿಜಿಲಾಕರ್ ಮೂಲಕ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಆಧಾರ್ ನೇಮ್ ಕೇಳ್ತದೆ, ಆಧಾರ್ ಕಾರ್ಡ್ ನಂಬರ್ ಕೇಳ್ತದೆ. ಆ್ಯಂಡ್ ಇದು ಕ್ಯಾಪ್ಚಾ ಕೊಡಬೇಕಾಗ್ತದೆ, ನೆಕ್ಸ್ಟ್ ಕೊಡಬೇಕಾಗ್ತದೆ. ಕೊಡ್ತೀನಿ ನಾನು ಇವಾಗ. ಓಕೆ, ನಾನು ಆಧಾರ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಂತ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು OTP ಬರ್ತದೆ. ಓಕೆ, ಸಿಂಪಲಾಗಿ OTP ಎಂಟ್ರಿ ಮಾಡಬೇಕಾಗ್ತದೆ. ಓಕೆ, ಲೋಡ್ ಆಗುತ್ತೆ, ಒಂದೊಂದು ಟೈಮು ತೊಗೋಬೇಕಾಗ್ತದೆ. ಯಾಕಂದರೆ ನಾನು ಫೋನಲ್ಲಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ನೀವು ಫೋನಲ್ಲಿ ಬಿಟ್ಟು ಬೇರೆ ಕಡೆ ಆಗ್ತಿತ್ತಂದರೆ ಹಾಕ್ಕೋಬೋದು. ಫಾರ್ ಎಕ್ಸಾಂಪಲ್ 967736 ಇದೆ. ಓಕೆ, OTP ಎಂಟ್ರಿ ಮಾಡೋಣ ಅಂತ ಕಂಟಿನ್ಯೂ ಕ್ಲಿಕ್ ಮಾಡ್ಕೊಳ್ಳೋಣ. ಏನು ಬರ್ತದೆ ನೋಡೋಣ. ಓಕೆ, ಈ ರೀತಿ ಒಂದು ಆಧಾರ್ ಕಾರ್ಡ್ಗೆ ನಂಬರ್ ಲಿಂಕ್ ಇರ್ತಕ್ಕಂಥದ್ದು OTP ಹೋಗಿರ್ತದೆ. ಲಾಸ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತಾರೆ. ನಿಮಗೆ ಡಿಜಿಲಾಕರ್ ಪಿನ್ ಕೇಳ್ತದೆ, ಗೊತ್ತಿದ್ರೆ ಹಾಕ್ಕೊಳ್ಳಿ. ಇಲ್ಲಾಂತಂದರೆ ಫಾರ್ಗಟ್ ಪಿನ್ ಅಂತ ಕೊಟ್ಬಿಟ್ಟು ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ಪಿನ್ ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿಲ್ಲ, ಫಾರ್ಗಟ್ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊತೇನಂತೆ, ನಾನು ಡೇಟ್ ಆಫ್ ಬರ್ತ್ ಮೇಲೆ ಹೋಗ್ತೇನಂತೆ, ಡೇಟ್ ಆಫ್ ಬರ್ತ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣಂತೆ. ನೋಡಿ, ಡೇಟ್ ಆಫ್ ಬರ್ತ್ ಹಾಕೊಂಡ ತಕ್ಷಣ ಹೊಸದಾಗಿ ಒಂದು ಪಿನ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೇಳ್ತದೆ. ಹೊಸ ಪಿನ್ ಇದೆ. ಈಗ ನಾನಿವಾಗ ಇನ್ಮೇಲೆ ಡಿಜಿಲಾಕರ್ಗೆ ನ್ಯೂ ಪಿನ್ ಇದೇ ಇರ್ತದೆ. ಸೊ ಇದಿಷ್ಟು ಏನು ಡಾಕ್ಯುಮೆಂಟ್ಸ್ಗಳು ಏನು ಕೇಳ್ತಾ ಇದೆಯೋ ಇದೆಲ್ಲನೂ ಕೂಡ ಏನು ಮಾಡಬೇಕಂತಂದ್ರೆ ನಾವು ಲಿಂಕ್ನ ಮಾಡಬೇಕು. ಅಂದರೆ ಡಿಜಿಲಾಕರ್ ಥ್ರೂ ಕೇದವ್ರಿಗೆ ಲಿಂಕ್ ಮಾಡ್ತಾ ಇದ್ದೀವಿ. ಅಂದರೆ ನಿಮ್ಗೆ ನಾಳೆ ನಿಮ್ಗೆ ವೆರಿಫಿಕೇಷನ್ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಡಿಜಿಲಾಕರ್ ಥ್ರೂ ಏನು ಮಾಡ್ಕೊತಾರೆ, ಅವರು ವೆರಿಫಿಕೇಷನ್ ಮಾಡ್ಕೊತಾರೆ. ಬಟ್ ನಿಮಗೆ ಕೆಲವೊಂದಿಷ್ಟು ಕರೀತಾರೆ, ಅದು ಹೋಗ್ಲೇಬೇಕಾಗ್ತದೆ. ಇದಾದ ತಕ್ಷಣ ನೋಡಿ, ನನ್ನ ನೇಮು, ಡೇಟ್ ಆಫ್ ಬರ್ತ್ ಎಲ್ಲನೂ ಕೂಡ ಬರ್ತದೆ. ಆ್ಯಂಡ್ ಜೆಂಡರ್ ಕೂಡ ಬರ್ತದೆ. ಆ್ಯಂಡ್ ಅದಾದ ತಕ್ಷಣ ಮೊಬೈಲ್ ನಂಬರ್ ಬೇಕಾದ್ರೆ ಆಲ್ಟರ್ನೇಟ್ ಆಗಿ ಬೇರೆನೂ ಕೂಡ ಕೊಡ್ಕೋಬೋದು ಇವಾಗ. ಓಕೆ, ಯಾಕಂದರೆ ಪ್ರತಿ ಟೈಮಲ್ಲಿ ಲಾಗಿನ್ ಆಗುವಾಗ ಈ ನಂಬರ್ಗೆ OTP ಹೋಗ್ತದೆ. ನೀವು ಒಂದು ನಂಬರ್ ಹಾಕ್ಕೊತೀನಿ. ಇವಾಗ ನಂಬರ್ ಹಾಕೊಂಡು ಗೆಟ್ OTP ಅಂತ ಕೊಡಿ, OTP ಬರ್ತದೆ. OTP ಹಾಕ್ಕೊಂತೀನಿ. ಅದಾದ ತಕ್ಷಣ ಇಲ್ಲಿ ಬಳಕೆದಾರರ ಹೆಸರು ಅಂದರೆ ನೀವೇನು ಯೂಸರ್ ID ಇಡಬೇಕಂತ ಹೇಳ್ಕೊಂಡಿದ್ರು ಅದು ಯೂಸರ್ ID, ಆ್ಯಂಡ್ ನಿಮ್ಮ ಯಾವ ಒಂದು ಆ್ಯಕ್ಟಿವ್ ಇರ್ತಕ್ಕಂಥ ಒಂದು ಇಮೇಲ್ ID, ಆ್ಯಂಡ್ ನೀವೇನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಂದಿದ್ರು ಒಂದು ಹೊಸದಾಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ನೋಂದಣಿ ಕೊಡಬೇಕು. ಇಲ್ಲಿವರೆಗೂ ಕೂಡ ಏನು ಮಾಡ್ತೀರಿ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಂಗೆ ನೀವು. ಓಕೆ, ಕೆಳಗಡೆ ರಿಜಿಸ್ಟರ್ ಅಂತ ಕೊಟ್ಟತ್ನ ಆಟೋಮೆಟಿಕ್ಲಿ ಏನಾಗ್ತದೆ, ನಿಮ್ಮೊಂದು ಯೂಸರ್ ID ಕ್ರಿಯೇಟ್ ಆಗ್ತದೆ. ಆ್ಯಂಡ್ ಪಾಸ್ವರ್ಡ್ ಕೂಡ ಕ್ರಿಯೇಟ್ ಆಗಿರ್ತದೆ. ನಿಮ್ಮ ಮೊಬೈಲ್ ನಂಬರ್ ಕೂಡ ಯಾವುದು ಕೊಟ್ಟಿರುತ್ತೆ ಆ್ಯಕ್ಟಿವ್ ಆಗಿರ್ತದೆ. ನಾನೇನು ಯೂಸರ್ ಐಡಿನ ಕ್ರಿಯೇಟ್ ಮಾಡ್ಕೊಂಡಿರ್ತೀನೋ ಅದನ್ನ ಇಲ್ಲಿ ಎಂಟ್ರಿ ಮಾಡ್ತೀನಿ. ಯೂಸರ್ ID ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ ನೋಡಿ, ಅಂದರೆ ಯೂಸರ್ ನೇಮ್ ನಿಮಗೆ ಎಲ್ಲ ಡೀಟೇಲ್ ಆಗಿ ನಿಮ್ಮ ಆಧಾರ್ ನಂಬರ್ ಹಾಕಿಬಿಟ್ಟು OTP ಹಾಕಿಬಿಟ್ಟು ಆ್ಯಂಡ್ ಡಿಜಿಲಾಕರ್ ಪಿನ್ ಹಾಕಿ ಲಿಂಕ್ ಕೊಟ್ಟು ಎಲ್ಲನೂ ಕೂಡ ಪಾಸ್ವರ್ಡ್ ಎಲ್ಲನೂ ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ನೋಡಿ. ಆ ಒಂದು ಯೂಸರ್ ನೇಮ್ ಹಾಕೋಬೇಕಾಗ್ತದೆ. ಇದೇ ನಿಮಗೆ ಕಂಪ್ಲೀಟಾಗಿ ಪ್ರತಿ ಟೈಮ್ ಕೂಡ ಲಾಗಿನ್ ಆಗುವಾಗ ಯೂಸರ್ ನೇಮ್ ಹಾಕಬೇಕು. ಗೆಟ್ OTP ಕೊಟ್ಟರೆ ನಿಮಗೆ 3 ಇದು ಕೂಡ ಕೇಳುತ್ತೆ. ನಿಮ್ಗೆ ನಾನು ನಾರ್ಮಲಾಗಿ ನಿಮ್ಗೆ ವಾಟ್ಸಪ್ ಬೇಕು. ಸೊ ಹಂಗೆ ವಾಟ್ಸಪ್ ಅಥವಾ ನಾರ್ಮಲ್ ಮೆಸೇಜ್
ಮೆಸೇಜ್ ಕೂಡ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ನಾರ್ಮಲ್ ಮೆಸೇಜ್ ಹಾಕ್ಕೊಂತೀನಿ ಅಂದ್ರೂ ಕೂಡ ಸೆಂಡ್ OTP ಕೊಡ್ತೀನಿ ನಾನು ಇವಾಗ. ಸೆಂಡ್ OTP ಕೊಟ್ಟರೆ ನಾರ್ಮಲ್ ಮೆಸೇಜ್ ಬರುತ್ತೆ ನಾನು ಇವಾಗ ಮೇಲ್ಗಡೆ ಬೇಕಾದ್ರೆ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಇಲ್ಲಿ ಬಂತು ನೋಡಿ ಆಯಿತಾ, ಕಾಣಿಸ್ತಾ ಸ್ಕ್ರೀನ್ ಮೇಲೆ. ಈ ನಂಬರ್ನೇ ಮಾಡ್ತೀನಿ, ಕಾಪಿ ಮಾಡ್ಕೊತೀನಿ, ಇಲ್ಲಿ ನಾನು ಎಂಟರ್ OTP ಮೇಲೆ OTP ಹಾಕ್ಕೊತೀನಿ ಆ್ಯಂಡ್ ಪಾಸ್ವರ್ಡ್ ನಾನು ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೆ ಅದು ಹಾಕ್ಕೊತೀನಿ ಇವಾಗ. ಇಲ್ಲಿ ಕೆಳಗಡೆ ನಾನು ಏನು ಇಲ್ಲಿ 35+1 ಅಂತ ಕೇಳಿದ್ರೆ 36 ಹಾಕಿದ್ರೆ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡು ಇದು ಹಾಕಿ ಸೈನ್ ಇನ್ ಅಂತ ಕೊಡಬೇಕಾಗ್ತದೆ. ನೀವು ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರ್ತದೆ ನೋಡಿ. ಟೋಟಲ್ ಆಗಿ ಆ್ಯಕ್ಟಿವ್ ಇರೋದು 5 ಪೋಸ್ಟ್ಗಳು, ನಾನು ಇನ್ನೂ 0 ಅಪ್ಲೈಡ್ ಅಂತ ಕಾಣಿಸುತ್ತೆ. ಈ ಬೋರ್ಡ್ಗೆ ಇದಕ್ಕೆ ಬಂದ ಮೇಲೆ ಒನ್ ಟೈಮ್ ರಿಫ್ರೆಶ್ ಅಂತ ಕೊಡಿಬೇಕಾದ್ರೆ ಒನ್ ಟೈಮ್ ರಿಫ್ರೆಶ್ ಕೊಟ್ಟರೆ ಒನ್ ಟೈಮ್ ರಿಫ್ರೆಶ್ ಆಗುತ್ತೆ ಆಗಲಿ. ಓಕೆ, ಒಂದು ಕೂಡ ನಾನು ಸಕ್ಸಸ್ಫುಲ್ಲಾಗಿ ಹಾಕಿಲ್ಲ, ಇವಾಗ ಹಾಕಬೇಕು. ಸೊ ಏನು ಮಾಡಬೇಕಂತಂದರೆ ನಿಮ್ಮ ಮೇಲ್ಗಡೆ 3 ಡಾಟ್ಸ್ ಕಾಣಿಸ್ತಿದೆ ನೋಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡ್ಯಾಶ್ ಬೋರ್ಡ್ ಪ್ರೊಫೈಲ್ ಪೇಮೆಂಟ್ ಅಂತ ಕಾಣಿಸುತ್ತೆ ಆ್ಯಂಡ್ ನಿಮಗೆ ರಿಪೋರ್ಟ್ ಸೆಂಟರ್ ಅಂತ ಕಾಣಿಸುತ್ತೆ. ರಿಪೋರ್ಟ್ ಸೆಂಟರ್ ಕೂಡ ಯೂಸ್ ಆಗುತ್ತೆ, ವೇಟ್ ಮಾಡಿ. ಇವಾಗ ನೀವೇನು ಮಾಡಬೇಕಂದ್ರೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದೆ ಅಪ್ಲೈ ಮಾಡಬೇಕಂತಂದರೆ ಪ್ರೊಫೈಲ್. ಓಕೆ, ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅಪ್ಲೈ ಮಾಡ್ಕೊಂಡಂಗೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಟೋಟಲ್ ಆಗಿ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಸ್ಟೆಪ್ಗಳು ಕಾಣಿಸ್ತಿದ್ದಾವೆ. ಓಕೆ, ಒಂದು ಮೂಲ ವಿವರಗಳು, 2 SSLCದು ಎಲ್ಲ ಡೀಟೇಲ್ಸು ಆ್ಯಂಡ್ PUC ಡೀಟೇಲ್ಸ್ 3 ಆ್ಯಂಡ್ 4ನೇದು ರಿಸರ್ವೇಷನ್ಸು, 5ನೇದು ಕ್ಲೇಮ್ ಡೀಟೇಲ್ಸು. ಓಕೆ, 6ನೇದು ಬಂದುಬಿಟ್ಟು ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸು ಆ್ಯಂಡ್ ಡಾಕ್ಯುಮೆಂಟ್ ಅಪ್ಲೋಡ್ ಆ್ಯಂಡ್ ಡಿಕ್ಲರೇಷನ್ ಆ್ಯಂಡ್ ಪೇಮೆಂಟ್. 10ನೇದು ಪೇಮೆಂಟ್ ಇದೆ. ಸೊ ಅಂದರೆ 9ನೇವರೆಗೂ ಕೂಡ 10ನೇ ಪೇಮೆಂಟ್ ಬರೋದಿಲ್ಲ, 9 ಸ್ಟೆಪ್ ಮುಗಿದಾದ ತಕ್ಷಣವೇ ಪೇಮೆಂಟ್ ಬರೋದು. ಸೊ ನಾನೀಗ ಒಂದೊಂದಾಗಿ ಅಪ್ಲೈ ಮಾಡ್ತೋಗೋಣ. ಮೂಲ ವಿವರಗಳಂತ ಬಂತು, ನಾನು ಫೋಟೋ ತೋರಿಸ್ತಾ ಇದೆ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನನ್ನ ನೇಮ್ ಕಾಣಿಸ್ತಿದೆ, ನನ್ನ ಮೊಬೈಲ್ ನಂಬರು, ಜೆಂಡರ್ಸ್ ಎಲ್ಲನೂ ಕೂಡ ಬರ್ತದೆ. ಈ ಫಾದರ್ ನೇಮ್ ಮದರ್ ನೇಮ್ ಎಲ್ಲನೂ ಕೂಡ ಹಾಕ್ಕೊಂಡು ಆ್ಯಂಡ್ ನಿಮ್ಮ ನೇಟಿವ್ ಸ್ಟೇಟ್, ಇಲ್ಲಿ ಯಾವ ಸ್ಟೇಟು ಆ್ಯಂಡ್ ಯಾವ ಡಿಸ್ಟಿಕ್ ಯಾವ ತಾಲೂಕು ಆಟೋಮೆಟಿಕ್ಲಿ ತೊಗೊತದೆ, ಹಾಕ್ಕೋಬೇಕಾಗ್ತದೆ ನೀವು. ಸೊ ನಾನು ನೋಡ್ತಾ ಇರ್ಬೋದು ಇವಾಗ ಏನಂತಂದರೆ ನೇಮು, ಜೆಂಡರು ಆ್ಯಂಡ್ ಡೇಟ್ ಆಫ್ ಬರ್ತು, ಫಾದರ್ ನೇಮ್, ಮದರ್ ನೇಮ್ ಆ್ಯಂಡ್ ಫೋನ್ ನಂಬರ್ ಆಟೋಮೆಟಿಕ್ಲಿ ಬಂದಿರ್ತದೆ. ಸ್ಟೇಟು, ಡಿಸ್ಟಿಕ್ಕು ಮತ್ತು ತಾಲೂಕು ಎಲ್ಲನೂ ಕೂಡ ಹಾಕ್ಕೊಂಡು ಅಡ್ರೆಸ್ ಆಟೋಮೆಟಿಕ್ಲಿ ಬಂದಿರ್ತದೆ, ಪಿನ್ ಕೋಡು ಆಟೋಮೆಟಿಕ್ಲಿ ಬಂದಿರುತ್ತೆ, ಯಾಕಂದರೆ ಆಧಾರ್ ಕಾರ್ಡು ನಂಬರ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಮತ್ತು ಏನಂತಂದರೆ ಇಲ್ಲಿ ಇಮೇಲ್ ID ಹಾಕೋಬೇಕಾಗ್ತದೆ ಆ್ಯಂಡ್ ಹೈಟ್ ಆ್ಯಂಡ್ ವೆಯ್ಟ್. ಓಕೆ, ಸೊ ನಾನೀಗ ಈ ಮೊಬೈಲ್ ನಂಬರ್ ಕೊಂಡಿದ್ದೀನಿ, ಇಮೇಲ್ ID ಕೂಡ ಹಾಕೊಂಡ್ಬಿಡ್ತೀನಿ ಇವಾಗ. ಸೊ ಅದಾದ ನಂತರ ಇಲ್ಲಿ ಇದನ್ನು ಕೇಳುತ್ತೆ, ಹ್ಯಾವ್ ಯು ಪಾಸ್ಡ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಿಡ್ಬೇಕೆ ಅಂತದ್ದು ನೋ ಅಂತಲೇ ಕೊಡಿ. ಯಾರು ಎಷ್ಟು ಕೊಡಬೇಕಂತ ಹೇಳ್ತೀನಿ ನೋಡಿ. ಈಗಾಗಲೇ KA ಒಳಗಡೆ ಅಥವಾ KPS ಒಳಗಡೆ ಕಡ್ಡಾಯ ಕನ್ನಡ ಅಂತ ಒಂದು ಎಕ್ಸಾಮ್ಸ್ ಏನಾದ್ರು ಕಂಡಕ್ಟ್ ಮಾಡಿರ್ತಾರೆ, ಅಂಥದ್ದು ಬರೆದಿದ್ರೆ ಮಾತ್ರ ಕೊಡಿ, ಇಲ್ಲ ಅಂತಂದರೆ ಆಲ್ಮೋಸ್ಟ್ ನೋ ಅಂತಲೇ ಕೊಡಿ. ಸೊ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ, 7 ನೆಕ್ಸ್ಟ್ ಅಂತ ಕೊಡಿ. ಓಕೆ, 1ನೇದು ಕಂಪ್ಲೀಟ್ ಆಯ್ತು, ಅಂದರೆ 1ನೇದು ಏನಾಯ್ತು ನಮ್ಮದು ಕಂಪ್ಲೀಟ್ ಆಯಿತು. 2ನೇದು ಹೋಯ್ತು, 2ನೇದೇನು SSLC ಡೀಟೇಲ್ಸ್ಗಳನ್ನು ಕೊಡಬೇಕಾಗ್ತದೆ. ಸೊ SSLC ಡೀಟೇಲ್ಸ್ ಏನು ಕೊಡಬೇಕು ನೋಡಿ, ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು, ಆಟೋಮೆಟಿಕ್ಲಿ ತಾನೇ ಎಲ್ಲ ತೊಗೊಂಡ್ಬಿಡುತ್ತೆ. ತೋರಿಸ್ತೀನಿ ನಿಮಗೆ ಬೇಕಾದ್ರೆ. ಸೊ ನೋಡ್ತಾ ಇರ್ಬೋದು ನಾನು ಈಗ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕೋ ತಡನೆ ಕಾಣಿಸ್ತಿದ್ದು ರೂಲ್ ನಂಬರ್ ಎಂಟ್ರಿ ಮಾಡೋ ತಕ್ಷಣ ಎಲ್ಲನೂ ಕೂಡ ಬೋರ್ಡು ಕೂಡ ಬಂತು ಆ್ಯಂಡ್ ನನ್ನ ಹೆಸರು, ನಾನು ಏನೇನು ಯಾವ ಡೇಟ್ ಆಫ್ ಬರ್ತು ಎಲ್ಲನೂ ಕೂಡ ಪರೀಕ್ಷಾ ಯಾವಾಗ ಪಾಸ್ಔಟ್ ಆಗಿದೆ ಆ್ಯಂಡ್ ಕನ್ನಡ ಮೀಡಿಯಮ್ಮು ಕೂಡ ಎಸ್ ಅಂತ ಇದ್ದರೆ ಎಸ್ ಅಂತ ಹಾಕೋರಿ, ನೋ ಇದ್ದರೆ ನೋ ಹಾಕ್ಕೊಳ್ಳಿ ಆ್ಯಂಡ್ ಯಾವ ಸ್ಕೂಲ್ ಅಂತಲೂ ಕೂಡ ಬಂತು ಆ್ಯಂಡ್ ನಾನು ಎಷ್ಟು ಟೋಟಲ್ ಮಾರ್ಕ್ಸ್ ತೊಗೊಂಡಿದ್ದೆ SSLC ಒಳಗೂ ಕೂಡ ಬಂದುಬಿಡುತ್ತೆ ಆ್ಯಂಡ್ ಸೇವ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಸೊ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 2ನೇ ಸ್ಟೆಪ್ ಮುಗಿಯುತ್ತೆ. ಓಕೆ, ಸೊ ಕನ್ನಡ ಮೀಡಿಯಮ್ ಇತ್ತಂದರೆ ಎಸ್ ಅಂತ ಕೊಟ್ಕೊಳ್ಳಿ ಆ್ಯಂಡ್ ನೀವು ಏನಾದರೂ ಅಂದರೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯೊಂದಿಗೆ 10ನೇ ತರಗತಿ ಪೂರ್ಣಗೊಳಿಸಿತ್ತಂದರೆ ಅದನ್ನು ಕೂಡ ಎಸ್ ಕೊಟ್ಕೊಳ್ಳಿ. ಕನ್ನಡ ಮೀಡಿಯಮ್ ಇರ್ತದೆ, ಕನ್ನಡ ಮೀಡಿಯಮ್ ಹಾಕ್ಕೊಂಡಿರಿ. ಓಕೆ, ನಾನು ಸೇವ್ ಅಂತ ಕೊಡ್ತೀನಿ ಇವಾಗ. ಓಕೆ, ಸೇವ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇದೆ, ಅಂದರೆ 3rd ಸ್ಟೆಪ್ಪು PUCದು ಹೋಗುತ್ತೆ. ಇವಾಗ PUC ಡೀಟೇಲ್ಸು, ಈ PUCದು ಮಾತ್ರ ನೀವೇ ಆ್ಯಡ್ ಮಾಡಬೇಕಾಗ್ತದೆ. ಓಕೆ, ಅಂದರೆ 12th ಮಾತ್ರ ನೀವೇ ಆ್ಯಡ್ ಮಾಡಬೇಕು. ನೋಡಿ ಏನು ಕೇಳ್ತಿದ್ರೆ, ಹ್ಯಾವ್ ಯು ಕಂಪ್ಲೀಟೆಡ್ 12th ಅಂತ ಕೇಳ್ತದೆ, ಎಸ್ ಅಂತ ಕೊಡಬೇಕು. ಓಕೆ, ಎಸ್ ಅಂತ ಕೊಟ್ಟ ತಕ್ಷಣ ನಿಮ್ಮ ರೂಲ್ ನಂಬರ್ ಅಂತ ಕೇಳ್ತದೆ. ರೂಲ್ ನಂಬರ್ ಅಂದರೆ 6 ನಂಬರ್ ಇರುತ್ತೆ. ಸೊ ನೋಡ್ತಾ ಇರ್ಬೋದು ನಾನೇನು ಕೊಡ್ತಾ ಇದ್ದೀನಿ, 12th ಪಾಸ್ ಎಸ್ ಅಂತ ಕೊಟ್ಟಿದ್ದೀನಿ. ನನ್ನ PUC ರೂಲ್ ನಂಬರ್ ಎಂಟ್ರಿ ಮಾಡ್ಕೊಂಡಿದ್ದೀನಿ, ಪಾಸಿಂಗ್ ಇಯರು ಮತ್ತು ಮಂತ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಬೋರ್ಡ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಎಜುಕೇಷನ್ಸ್ ಆ್ಯಂಡ್ ನನ್ನ ನೇಮ್ ಆ್ಯಸ್ ಆಫ್ 12th ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಅದೇ ರೀತಿಯಾಗಿ ನನ್ನ ಕಾಲೇಜ್ ನೇಮ್ ಬಂದುಬಿಟ್ಟು ಹಾಕೋಬೇಕು. ಅದಾದ ತಕ್ಷಣ ನೀವು ಟೋಟಲ್ ಎಷ್ಟು ಮಾರ್ಕ್ಸ್ ಇರ್ತು ಆ್ಯಂಡ್ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡು ಅದು ಶೇಕಡಾವಾರು ಆಟೋಮೆಟಿಕ್ಲಿ ಬರುತ್ತೆ. ತೊಗೊಂಡ ತಕ್ಷಣ ಸ್ಟ್ರೀಮ್ ಒಳಗಡೆ ನಾನು ಸೈನ್ಸ್ ಅಂತ ತೊಗೊಂಡಿದ್ದೀನಿ ಆ್ಯಂಡ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತೀನಿ. 3rd ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಗುತ್ತೆ ಇದಾದರೆ. ನೆಕ್ಸ್ಟ್ ಬಂದುಬಿಟ್ಟು 4th ಸ್ಟೆಪ್ ಯಾವುದಿದೆ, ರಿಸರ್ವೇಷನ್ಸ್ ಅದಗಳಿದ್ದಾವೆ. ಈ ರಿಸರ್ವೇಷನ್ಗಳು ಯಾವ್ಯಾವ, ಫಾರ್ ಎಕ್ಸಾಂಪಲ್ ಈಗ ಕ್ಯಾಟಗರಿ ಬಂದುಬಿಟ್ಟು ಸೊ ಅಂದರೆ ವರ್ಗ, ಜಾತಿ, ಆದಾಯ ಎಲ್ಲನೂ ಕೂಡ ಗ್ರಾಮೀಣ ಮೀಡಿಯಮ್ಮು ಆ್ಯಂಡ್ HK ಈ ಥರ ಎಲ್ಲನೂ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನಿಮ್ದು ಏನಂತಂದರೆ ನೀವು GMನ ಹೊರತುಪಡಿಸಿ ಫಾರ್ ಎಕ್ಸಾಂಪಲ್ ನಿಮ್ಮದು ಏನಾದರೂ ಕ್ಯಾಸ್ಟು ಈ ಥರ ಅಂದರೆ ಮೀಸಲಾತಿ ಏನಾದರೂ ನಿಮ್ಮದು ID ನಂಬರ್ ಇರ್ತಲ್ವಾ, ಸೊ ಅದನ್ನ ಎಂಟ್ರಿ ಮಾಡಬೇಕು. ಅಂದರೆ ಜನರಲ್ ಮೆರಿಟ್ ಬಿಟ್ಟು ಸಹಿತ ನೀವು ಬೇರೆ ರಿಸರ್ವೇಷನ್ ಇದೆಯಾ ಅಂದರೆ 2A 2B 3A 3B SC ST ಕ್ಯಾಟಗರಿ 1 ಈ ಥರ ಎಲ್ಲನೂ ಕೂಡ ಇತ್ತಂದರೆ ಎಸ್ ಅಂತ ಹಾಕ್ಕೊಳ್ಳಿ ಆ್ಯಂಡ್ ಅದರದ್ದು ನಿಮ್ಮದು ID ನಂಬರ್ ಎಂಟ್ರಿ ಮಾಡ್ಕೋಬೇಕಾಗ್ತದ. ಮೀಸಲಾತಿ ಆಯ್ತಾ, ಇದು ಕ್ಯಾಟಗರಿ ಮೀಸಲಾತಿ, ನಿಮ್ದು ಯಾವ ಕ್ಯಾಟಗರಿ ಬರುತ್ತೋ ಅದ್ರದ್ದು ID ನಂಬರ್ ಎಂಟ್ರಿ ಮಾಡ್ಕೋಬೇಕು. ಓಕೆ, ಕ್ಯಾಶ್ ಫ್ರಮ್ ಆಡಿ ಸರ್ವಿಸಸ್ ಅದನ್ನ ಹಾಕ್ಕೊಬೇಕಾಗ್ತದೆ
ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ದು ಯಾವ್ದಾರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಜೈನಿಸಮ್ ಯಾವುದಿದೆ ಕ್ಲಿಕ್ ಮಾಡ್ಕೋಬೋದು. ಅದಾದ ತಕ್ಷಣ ಕಲ್ಯಾಣ ಕರ್ನಾಟಕ HK ಸ್ಟೂಡೆಂಟ್ ಬಂದುಬಿಟ್ಟು HK ಇರುತ್ತೆ, ಎಸ್ ಅಂತ ಕೊಟ್ಬಿಟ್ಟು ಅದ್ರದ್ದು ಕೂಡ ಹಾಡಿ ನಂಬರ್ ಹಾಕೋಬೇಕಾಗ್ತದೆ. ಆ್ಯಂಡ್ ಅದಾದ ತಕ್ಷಣ ಗ್ರಾಮೀಣ ಅಧ್ಯಯನ ಮೀಸಲಾತಿ ಅಂತ ಕೇಳ್ತದೆ. ಗ್ರಾಮೀಣ ಅಧ್ಯಯನ ಮೀಸಲಾತಿ ರೂರಲ್ ಅಂತಂದರೆ ನಿಮ್ಮದು ರೂರಲ್ ಕಲ್ತಿತ್ತಂದರೆ ಅದನ್ನು ಕೂಡ ಎಸ್ ಹಾಕೋಬೇಕಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ನೆಕ್ಸ್ಟ್ ಬಂದುಬಿಟ್ಟು 5th ಸ್ಟೆಪ್ಗೆ ಹೋಗ್ತದೆ. ಓಕೆ, ವಿತೌಟು ಹಾಕ್ಲಾರ್ದೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಿಲ್ಲ. ನೋಡ್ತಾರೆ ಬಂದು ನನಗೆ ಹಾಕ್ಲಿಕ್ಕೆ ಬರ್ತಾ ಇಲ್ಲ, ಮೀನ್ಸ್ ಯಾಕಂತಂದರೆ ನನಗೆ ಕೆಲವೊಂದಿಷ್ಟು ರಿಸರ್ವೇಷನ್ಸ್ಗಳು ಇಲ್ಲ ಇಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ HK ಸರ್ಟಿಫಿಕೇಟ್ ಇಲ್ಲ. ಓಕೆ, ಬೇರೆಯವ್ರದ್ದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಇಟ್ಕೊಂಡು ಬೇರೆಯವ್ರು ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ನಂದು ಬರದೇ ಇದ್ರೂ ಪರವಾಗಿಲ್ಲ, ಬೇರೆಯವ್ರದ್ದಾದ್ರೂ ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಏನಂತಂದ್ರೆ ಕ್ಯಾಟಗರಿಲಿ ಹಾಡಿ ನಂಬರ್ ಹಾಕೊಂಡಾಯಿತು. ಆ್ಯಂಡ್ ನಿಮ್ದು ಯಾವ ಕ್ಯಾಟಗರಿ ಬರ್ತೀರ ಆ್ಯಂಡ್ ಸರ್ವಿಸಸ್ ಇಲ್ಲಿ ಕ್ಯಾಸ್ಟ್ ಫ್ರಮ್ ಹಾಡಿ ಸರ್ವಿಸಸ್ ಬಗ್ಗೆ ಕ್ಯಾಸ್ಟ್ ಹಾಕೋರಿ. ಅದಾದ ತಕ್ಷಣ ಧರ್ಮದ ವಿವರಗಳು ಬರ್ತದೆ, ನಿಮ್ದು ಯಾವ ಧರ್ಮ ಇರ್ತದೆ ಅದನ್ನ ಹಾಕೊಂಡಾದ ತಕ್ಷಣ ನೀವು HK ಸರ್ಟಿಫಿಕೇಟ್ ಇದ್ದರೆ ಎಸ್ ಹಾಕ್ಕೊಳ್ಳಿ, ಇಲ್ಲಂತಂದರೆ ನೋ ಹಾಕ್ಕೊಳ್ಳಿ. ಸೊ JNM ಆಗಿತ್ತಂತಂದರೆ ನಿಮಗೆ ನೋ ಇದ್ರೂ ಕೂಡ ನಡೀತೆ, ಏನೋ ಸಮಸ್ಯೆ ಇಲ್ಲ. ಬಟ್ BSc ಇತ್ತಂದರೆ ಎಸ್ ಅಂದರೆ HK ಇರಲೇಬೇಕಾಗಿರ್ತದೆ. ಸೊ ಎಸ್ ಅಂತ ಹಾಕೊಂಡ್ಬಿಟ್ಟು ಹಾಡಿ ನಂಬರ್ ಹಾಕೋಬೇಕಾಗ್ತದೆ. ಇಲ್ಲಿ ನೀವೇನಾದ್ರು ಕನ್ನಡ ಮೀಡಿಯಮ್ ರೂರಲ್ ಒಳಗೆ ಕಲ್ತಿತ್ತಂದರೆ ಎಸ್ ಹಾಕಿ, ಇಲ್ಲಂತಂದರೆ ನೋ ಹಾಕಿ. ಎಸ್ ಇತ್ತಂದರೆ ಎಸ್ ಹಾಕೊಂಡ್ಬಿಟ್ಟು 7 ನೆಕ್ಸ್ಟ್ ಕೊಡಬೇಕಾಗ್ತದೆ. ಸೊ ನಾನು ಎಸ್ ಆ್ಯಂಡ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಯಾವುದು ಹೋಗುತ್ತೆ ನೋಡಿ, 5th ಸ್ಟೆಪ್ ಕ್ಲೇಮ್ ಡೀಟೇಲ್ಸ್. ಕ್ಲೇಮ್ ಅಂದರೆ ಕ್ಲೇಮ್ ಆ್ಯಂಡ್ ಎಕ್ಸ್ಪೆನ್ಷನ್ ಅಂತಂದು. ಸೊ ಎಕ್ಸೆಪ್ಷನ್ಸ್ ಒಳಗಡೆ ಏನೇನಿರುತ್ತೆ ಅಂತಂದರೆ ಕೆಲವೊಂದಿಷ್ಟು, ಫಾರ್ ಎಕ್ಸಾಂಪಲ್ ನೀವೇನಾದರೂ ಕ್ಲೇಮ್ ರಿಸರ್ವೇಷನ್ ಅಂಡರ್ ಪ್ರಾಜೆಕ್ಟ್ ಡಿಸೇಬಲ್ ಅಂದರೆ ಏನಾದರೂ ಡಿಸೇಬಿಲಿಟಿ ಇದ್ದರೆ, ಅಥವಾ ಈಗಾಗಲೇ KA ಒಳಗಡೆ ನೀವೇನಾದ್ರು ಡಿಬಾರ್ ಆಗಿದ್ರಾ, ಸೊ ಕಂಪ್ಯೂಟರ್ ನಾಲೆಜ್ ಇದೆಯಾ, ಸೊ ಏನಾದ್ರು ಕ್ರಿಮಿನಲ್ ಕೇಸಸ್ಗಳಿದೆಯಾ, ಸೊ ಈ ಥರ ಏನಿದೆ ಆಲ್ಮೋಸ್ಟ್ ಎಲ್ಲನೂ ಕೂಡ ನೋ ಕೊಟ್ಕೊಳ್ಳಿ. ಇವೇನು ಕೂಡ ಹಾಕೋಕೆ ಹೋಗ್ಬೇಡ್ರಿ. ಓಕೆ, ಇದ್ದರೆ ಹಾಕೊಳ್ಳಿ. ಕಂಪ್ಯೂಟರ್ ನಾಲೆಜ್ ಇತ್ತಂದರೆ ಸಾಕೊಂದು ಎಷ್ಟು 6 ಮಂತ್ ಇದೆಯಾ, ಮಿನಿಮಮ್ 6 ಮಂತು ಆ್ಯಂಡ್ 1 year 2 year ಈ ಥರ ಕೇಳಿದಾರೆ. ಸೊ ನೋಡ್ಕೊಂಡು ಹಾಕೋಬೋದು ನೀವು. ಓಕೆ, ಅದಾದ ತಕ್ಷಣ ಇಲ್ಲಿ ಒಂದು ಕಾಣಿಸ್ತಿದೆ ನೋಡಿ, ನೀವು ವೆಹಿಕಲನ್ನು ಚೇತರನೆ ಅಂದರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅಂದರೆ ಡಿಫ್ರೆಂಟ್ಲಿ ಏಬಲ್ಡ್ ರಿಸರ್ವೇಷನ್ ಅಂತಂದು. ಸೊ ಇಲ್ಲ ಅಂತ ಹಾಕ್ಕೊತಿದ್ದೀನಿ, ನೆಕ್ಸ್ಟ್ ಕೊಡ್ತಿದ್ದೀನಿ. ಇದನ್ನ ಆಲ್ಮೋಸ್ಟ್ ನೋವನ್ನೇ ನೋಡಿದ್ದೀನಿ. ಸೊ ಅಂದರೆ ಅರ್ಥ ಮಾಡ್ಕೋಬೇಕು, ಕ್ಲೇಮ್ ಅಂದರೆ ಇಲ್ಲಿ ಕ್ಲೇಮ್ ಡೀಟೇಲ್ಸ್ ಒಳಗಡೆ 5ನೇದು ಏನೋ ಅಷ್ಟೊಂದು ಏನೂ ಇಲ್ಲ, ನೀವು ಹಾಕೊಳ್ಳೋದು ಅವಶ್ಯಕತೆ ಜಾಸ್ತಿ ಏನೇ ಇರಲ್ಲ. 6ನೇ ಸ್ಟೆಪ್ಪು ಅಡಿಷ್ನಲ್ ಕ್ವಾಲಿಫಿಕೇಷನ್ ಅಂತ ಇದೆ. ಅಡಿಷ್ನಲ್ ಕ್ವಾಲಿಫಿಕೇಷನ್ ಅಂತಂದರೆ ಸೊ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಹಾಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೇಳಿಸುತ್ತೆ, ಫಾರ್ ಎಕ್ಸಾಂಪಲ್ ಅರ್ಹತೆ ವಿವರ ಅಂತಂದು ಕೇಳಿಸುತ್ತೆ. ನೀವು UG ಡಿಗ್ರಿನೋ ಅಥವಾ PG ಡಿಗ್ರಿನೋ ಅಥವಾ ಡಿಪ್ಲೊಮೋನೋ. ಈಗ ಫಾರ್ ಎಕ್ಸಾಂಪಲ್ ನೀವು JNM ಇತ್ತಂದರೆ ಡಿಪ್ಲೊಮಾ ಹಾಕೊಳ್ಳಿ, BS ಇತ್ತಂದರೆ UG ಡಿಗ್ರಿ ಹಾಕ್ಕೊಳ್ಳಿ. ಅದಾದ ತಕ್ಷಣ ಡಿಗ್ರಿ ಇಲ್ಲಿ ಕೇಳಿಸುತ್ತೆ, ಇದು ಡಿಗ್ರಿ ನಾನು ಡಿಪ್ಲೊಮಾ ಹಾಕೊಂಡ್ರೆ ಆಟೋಮೆಟಿಕ್ಲಿ JNM ಬರುತ್ತೆ. ನಾನು UG ಡಿಗ್ರಿ ಹಾಕೊಂಡಿರೋ ಕಾರಣ BSc ಹಾಕೊಂಡಿದ್ದೆ. ಸೊ ಪಾಸ್ವರ್ಡ್ ಆಟೋಮೆಟಿಕ್ಲಿ ಇದು ಪಾಸ್ವರ್ಡ್ ಅಂತ ಬರುತ್ತೆ, ಆಯಿತಾ. ಸೊ ಇಲ್ಲಿ ಸರ್ಚ್ ಔಟ್ ಮಾಡ್ಕೋಬೇಕು, ನಿಮ್ಮ ಯೂನಿವರ್ಸಿಟಿ ಅಥವಾ ಬೋರ್ಡ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನಾನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಟೋಮೆಟಿಕ್ಲಿ ಕಾಲೇಜು ಕೂಡ ಬರ್ಕೋಬೇಕು. ಆ್ಯಂಡ್ ರಿಜಿಸ್ಟರ್ ನಂಬರ್ ನಿಮ್ಮ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕಾಗ್ತದೆ. ಆ್ಯಂಡ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಬೈ ಕರ್ನಾಟಕ ಅಂತ ಹಾಕೋಬೇಕು. ನಿಮ್ಗೆ ಭಾಳಷ್ಟು ಆಪ್ಷನ್ಸ್ಗಳು ತೋರಿಸುತ್ತೆ, ಕಾಣಿಸ್ಬೋದು. ಬಟ್ ನೀವೇನು ಮಾಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಹಾಕೋಬೇಕಾಗ್ತದೆ. ಓಕೆ, ನೀವು ಇಲ್ಲಿ ಟೋಟಲ್ ಇಲ್ಲಿ ಆಬ್ಟೆಂಡ್ ಮಾರ್ಕ್ಸು ಆ್ಯಂಡ್ ಇಲ್ಲಿ ಟೋಟಲ್ ಮಾರ್ಕ್ಸ್ ಹಾಕೋಬೇಕು. ಅಂದರೆ 2600 BSc ಆಗಿತ್ತಂದರೆ 2600 ಆಗಿರ್ತದೆ. JNM ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ಪಡೆದ ಅಂಕಗಳು ಎಷ್ಟು, 2600ಕ್ಕೆ ಎಷ್ಟು ತೊಗೊಂಡಿದ್ದೀರಿ ಅಷ್ಟು ಮಾರ್ಕ್ಸ್ ಎಂಟ್ರಿ ಮಾಡಿಕೊಂಡು, ಕೋರ್ಸ್ ಅವಧಿ ಎಷ್ಟು, JNM ಆಗಿದ್ದರೆ 3 year ಆಗಿರ್ತದೆ. ಪಾಸ್ಔಟ್ ಯಾವ ವರ್ಷ ಪಾಸ್ಔಟ್ ಆಗಿದ್ರೆ 2025 ಅಂತ ಹಾಕ್ಕೊಂಡಿದ್ದೀನಿ. ಕೋರ್ಸ್ ಯೋಜನೆ ಇಲ್ಲಿ ನರ್ಸಿಂಗ್ ಅಂತ ಬರುತ್ತೆ, ಆಟೋಮೆಟಿಕ್ಲಿ ಬರುತ್ತೆ. ಇಲ್ಲಂತಂದ್ರೆ ನೀವು ಅವ್ರದ್ದು ಬರೆದುಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಓಕೆ, ನಾನು ನೋಡಿ ಇನ್ನೂ ಕೂಡ ಮಾಡಿದ್ನ ಸಿಂಪಲ್ಲಾಗಿ ಆ್ಯಡ್ ಮಾಡಿದ್ದು. ಈಗ ಆ್ಯಡ್ ಮಾಡಿ ಪೇಮೆಂಟ್ ಆಗಿರೋ ತೋರಿಸ್ತಾ ಇರೋದು ನಿಮಗೆ. ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಕೇಳುತ್ತದೆ. ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಒಳಗಡೆ ನೀವು ಸದ್ಯಕ್ಕೆ ಯಾವುದೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ, ಹಂಗೆ ಹಾಕ್ಕೊಂತಿಲ್ಲ. ನೀವು ಯಾರು ಎಕ್ಸ್ಪೀರಿಯನ್ಸ್ ಇತ್ತಂದರೆ ಎಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ಆರ್ಗನೈಸೇಷನ್ ಟೈಪ್ ಯಾವುದು, ಸಂಸ್ಥೆ ಹೆಸರೇನು, ಆ್ಯಂಡ್ ನಿಮ್ಮ ಜಾಬ್ ಏನು. ಇದು ಫಾರ್ ಎಕ್ಸಾಂಪಲ್ ಸೆಲೆಕ್ಟ್ ಅಂತ ಕೇಳಿದ್ರೆ ನೋಡಿ ಯಾವುದು, ನೀವು ಏಡೆಡ್ ಕಾರ್ಪೊರೇಷನ್ ಗೌರ್ಮೆಂಟಾ ಪ್ರೈವೇಟ್ ಅಂತ ಕೇಳುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕು. ಸಂಸ್ಥೆ ಹೆಸರು ಬರ್ಕೋಬೇಕಾಗ್ತದೆ ನೀವೇ. ಆ್ಯಂಡ್ ಎಂಟ್ರಿ ಜಾಬ್ ರೂಲ್ ಅಂತ ಕೇಳುತ್ತದೆ, ಜಾಬ್ ರೂಲ್ ನಿಮ್ದು ಏನು ಅಲ್ಲಿ, ಓಕೆ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಆ್ಯಂಡ್ ಜಾಬ್ ಡಿಸಿಗ್ನೇಷನ್ ಇತ್ತಂದರೆ ಅದನ್ನು ಕೂಡ ಎಂಟ್ರಿ ಮಾಡ್ಕೊಂಡು ಪ್ರಾರಂಭ ದಿನಾಂಕ ಆ್ಯಂಡ್ ಅಂತಿಮ ದಿನಾಂಕ ಎಂಡ್ ಯಾವಾಗ ಮಾಡಿದಿರಿ ಅವೆಲ್ಲನೂ ಕೂಡ. ಇನ್ ಕೇಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕ್ಕೋಬೋದು ನೀವು. ಇಲ್ಲ ಅಂತ ಹಾಕ್ಕೊತಿದ್ದೀನಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಇಲ್ಲಿ ಮೇನು 8ನೇದು ನೋಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗ್ತದೆ. ಏನು ಅಪ್ಲೋಡ್ ಅಂತಂದರೆ ಮುಂಚೆನೇ ಹೇಳಿದ್ದೆ ನಾನು ನಿಮಗೆ. ಸೊ ಏನಂತಂದರೆ ಒಂದು ಫೋಟೋ ಇಲ್ಲಿ ಕಾಣಿಸ್ತಿದ್ದು, ಒಂದು ಫೋಟೋ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಒಂದು ಸಿಗ್ನೇಚರ್ ಇಲ್ಲಿ ಕೊಟ್ಟಿದ್ದಾರೆ ಲೆಸ್ ದೆನ್ 1 MB ಇರ್ತಕ್ಕಂಥದ್ದು ಫೋಟೋ ಆ್ಯಂಡ್ ಸಿಗ್ನೇಚರ್ ಎರಡು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಫೋಟೋ ಸಾಕು. JPG ಮೀನ್ಸ್ ಇಲ್ಲಿ ಕಾಣಿಸ್ತಿದೆ, JPG ಮೀನ್ಸ್ ಫೋಟೋನೇ ಸಾಕು, ನೀವೇನು PDF ಮಾಡೋ ಅವಶ್ಯಕತೆ ಇಲ್ಲ, ಆಯಿತಾ. ಫೋಟೋ ಅಪ್ಲೋಡ್ ಡೈರೆಕ್ಟ್ ಮಾಡಿದರೆ ಸಾಕು. ಓಕೆ, ಅಪ್ಲೋಡ್ ಆದ ತಕ್ಷಣ ಅಂದರೆ ಇಲ್ಲಿ ಚೂಸ್ ಫೈಲ್ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂ ಅಪ್ಲಿಕೇಶನ್ ನೋಡಿದ್ರೆ ನೋಡ್ಬೋದು, ಇಲ್ಲಾಂತಾರೆ ಸೇವ್ ನೆಕ್ಸ್ಟ್ ಕೊಡ್ಬೋದು. ಓಕೆ,
ಆ್ಯಂಡ್ ನಿಮಗೆ 9th ಸ್ಟೆಪ್ ಬಂದ್ಬಿಟ್ಟು ಡಿಕ್ಲರೇಷನ್ ಕೇಳುತ್ತೆ. ಟೋಟಲಾಗಿ ಎಲ್ಲನೂ ಕೂಡ ಡಿಕ್ಲರೇಷನ್ ಇರ್ತದೆ. ಸೊ ಒನ್ ಟೈಮ್ ಎಲ್ಲರೂ ಕೂಡ ಓದ್ಕೊಂಡು ಷರತ್ತುಗಳಿಗೆ ಅನ್ವಯ ಆಗಿದೆ, ನಾನು ಎಲ್ಲನೂ ಕೂಡ ನೋಡ್ಕೊಂಡಿದ್ದೀನಿ, ಅಪ್ಲೈ ಮಾಡ್ತಾ ಇದ್ದೀನಿ ಅಂತಂದು ಫೈನಲ್ ಸಬ್ಮಿಟ್ ಬೇಕಾದ್ರೆ ಕೊಡ್ಬೋದು. ಫೈನಲ್ ಸಬ್ಮಿಟ್ ಕೊಟ್ಟಾದ ತಕ್ಷಣ ಓಕೆ ಅಂತ ಕೇಳುತ್ತೆ. ಸೊ ಇಲ್ಲಿ ನೋಡಿ ನಿಮಗೆ ಈ ಒಂದು ಸ್ಟೂಡೆಂಟ್ಗೆ ಈಗ ESI HK ಆ್ಯಂಡ್ ESI HK ಸೊ ಇಲ್ಲಿ ಅಂದರೆ ESI ನರ್ಸಿಂಗ್ HK ಆ್ಯಂಡ್ ESI ನರ್ಸಿಂಗ್ PRC ಆ್ಯಂಡ್ ESI ಫಾರ್ಮಸಿ ನಮಗಂತೂ ಬರಲ್ಲ, ನಾನು ಹಂಗಾಗಿ ಫಾರ್ಮಸಿ ಸೆಲೆಕ್ಟ್ ಮಾಡ್ಕೊತಿಲ್ಲ. ಸೊ ESI ಇದೇನಿದೆ HK ಆ್ಯಂಡ್ ESI PRC BS ಇದ್ದವ್ರಿಗೆ ಬರ್ತಾ ಇಲ್ಲ. ಸೊ ಹಂಗಾಗಿ ಬರ್ತಾ, ಫಾರ್ ಎಕ್ಸಾಂಪಲ್ ಕ್ಲಿಕ್ ಮಾಡೋಕ್ಕೆ ಹೋಗ್ತೀನಿ, ಬರ್ತಾ ಇಲ್ಲ, ತೊಗೊಂಡು ನೋಡ್ತಾ ಇರ್ಬೋದು, ಯು ಡು ನಾಟ್ ಮೀಟ್ ದ ಮಿನಿಮಮ್ ಕ್ವಾಲಿಫಿಕೇಷನ್. ಸೊ ಅಂದರೆ ESIಗೆ ಏನಿದೆ ಅಂತಂದರೆ, ಸೊ ESIಗೆ ಮತ್ತು ಕ್ರೈಸ್ಗಳಿಗೆ GNMದವ್ರು ಇಬ್ಬರು ಎಲಿಜಿಬಿಲಿಟಿ ಇದ್ದಾರೆ. ಬಟ್ ಕ್ರೈಸ್ ಅಪ್ಲೈ ಮಾಡಲಿಕ್ಕೆ ಏನಿದೆ, ಕ್ರೈಸ್ದು ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು, GNM ಆ್ಯಂಡ್ BSದವ್ರು ಅಪ್ಲೈ ಮಾಡ್ಬೋದು. ಬಟ್ BSc ಅಪ್ಲೈ ಮಾಡಲಿಕ್ಕೆ ನಿಮಗೆ HK ಸರ್ಟಿಫಿಕೇಟ್ ಇರಬೇಕು. ಸೊ ದಟ್ಸ್ ವೈ ಏನಾಗ್ತಿದೆ ಅಂತಂದರೆ ನಿಮ್ಗೆ ಅದು ಕೂಡ ಟಿಕ್ ಆಗಲ್ಲ, ನಿಮಗೆ ESI RBCನೂ ಸೆಲೆಕ್ಟ್ ಆಗಲ್ಲ ಆ್ಯಂಡ್ HKನೂ ಕೂಡ ಸೆಲೆಕ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ HKನೂ ಕ್ಲಿಕ್ ಮಾಡೋಕೆ ಹೋಗ್ತೀನಿ, ಅದು ಕೂಡ ಬರಲ್ಲ. ಯಾಕಂದರೆ ಈ ಥರ ಬರುತ್ತೆ ಪ್ರಾಬ್ಲಮ್. ಈ ಥರ ಬರೋದು ಏನಂತಂದರೆ ನಿಮ್ಮದು GNM ಅಲ್ಲ ಕ್ವಾಲಿಫಿಕೇಷನ್. ಈಗ ಈ ಒಂದು ಸ್ಟೂಡೆಂಟ್ ಆಗ್ತಿರೋದು BScದು. ನೀವು BSc ಆಗಿತ್ತು ಅಂತಂದ್ರೆ ಕ್ರೈಸ್ ಓನ್ಲಿ ಸೆಲೆಕ್ಟ್ ಆಗ್ತದೆ. ಕ್ರೈಸ್ ಓನ್ಲಿ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಮೆಂಟ್ ಮಾಡಬೇಕಾಗ್ತದೆ. ಸೊ ಈಗಾಗಲೇ ನಾನು ಈ ಸ್ಟೂಡೆಂಟ್ ದಾಳೆ ಪೇಮೆಂಟ್ ಮಾಡಿಬಿಟ್ಟಿದ್ದೀನಿ. ಸೊ ಹಂಗಾಗಿ ಇದು ಯಾವುದೂ ಕೂಡ ಬರಲ್ಲ ನಿಮಗೆ ತೋರಿಸೋಕ್ಕೋಸ್ಕರ. ಒನ್ ಟೈಮ್ ನೀವು ಫೋನ್ಪೇ ಅಥವಾ ಯಾವುದಾದ್ರೂ ಗೂಗಲ್ ಪೇ ಅಥವಾ ಪೇಟಿಎಮ್ ಯಾವುದಾದ್ರೂ ಕೂಡ ಪೇಮೆಂಟ್ ಮಾಡ್ಬೋದು. ಮಾಡಿದ ತಕ್ಷಣ ಪೇಮೆಂಟ್ ಆಟೋಮೆಟಿಕ್ಲಿ ಡೀಟೇಲ್ಸ್ ಬರುತ್ತೆ. ಸೊ ಒನ್ ಟೈಮ್ ಎಲ್ಲನೂ ಕೂಡ ಪೇಮೆಂಟ್ ಆಯಿತು, ಸಕ್ಸಸ್ಫುಲ್ ಆಯಿತು ಅಂತಂದರೆ ಒಂದು ಪ್ರಿಂಟೌಟ್ ಎಲ್ಲಿ ತೊಗೋಬೇಕು ಅಂತಂದರೆ PDF ಸೇಮ್ ಆ್ಯಸ್ ಯೂಶ್ವಲ್ ಕಾಣಿಸ್ತಿದೆ ನೋಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ರಿಪೋರ್ಟ್ ಆ್ಯಂಡ್ ಸೆಂಟರ್ ಅಂತ ಕಾಣಿಸ್ತಿದೆ ನೋಡಿ, ರಿಪೋರ್ಟ್ ಆ್ಯಂಡ್ ಸೆಂಟರ್ ಅಂತ ಬನ್ನಿ. ರಿಪೋರ್ಟ್ ಆ್ಯಂಡ್ ಸೆಂಟರ್ ಹತ್ರ ಬಂದರೆ ನಿಮಗೆ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಕಾಣ್ತಾ ಇರ್ಬೋದು. ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಡೌನ್ಲೋಡ್ PDF ಅಂತ ಕ್ಲಿಕ್ ಮಾಡ್ಕೊತೀನಿ. ಆ PDF ಡೌನ್ಲೋಡ್ ಆಗುತ್ತೆ. ಓಕೆ, ಡೀಟೇಲ್ಸ್ ಅಂತ ಬಂತು, ಓಪನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಈ ರೀತಿಯಾಗಿ ನಿಮಗೆ PDF ಬರ್ತದೆ. ನಿಮಗೆ ಆ ಫೋಟೋ ಬರ್ತದೆ ಆ ಸ್ಟೂಡೆಂಟ್ದು ಆ್ಯಂಡ್ QR ಕೋಡ್ ಬರ್ತದೆ. ಓಕೆ, ಈಗ ಅಪ್ಲೋಡ್ ಮಾಡಿರ್ತಕ್ಕಂಥ ಫೋಟೋ ಬಂದಿರ್ತದೆ. ಆ್ಯಂಡ್ ಅದಾದ ನಂತರ ಈ ಡೀಟೇಲ್ಸ್ ಈ ಕಡೆ ಏನೇನು ಹಾಕಿದ್ರು, ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಫಾದರ್ ನೇಮ್, ಮದರ್ ನೇಮ್, ಹೈಟ್, ವೆಯ್ಟ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನೇನು ಹಾಕಿದ್ರು ನೋಡಿ, ಇಷ್ಟು 90 ಸ್ಟೆಪ್ ಹಾಕಿದ್ರಲ್ವಾ. ಸೊ ಎಲ್ಲನೂ ಕೂಡ ಡೀಟೇಲ್ಸಾಗಿ ಇದರಲ್ಲಿ ಬಂದಿರುತ್ತೆ. ವಿತ್ ಕೊನೆಯದಾಗಿ ಒಂದು ಸಿಗ್ನೇಚರ್ ಕೂಡ ಇರುತ್ತೆ. ಸೊ ಈಗ ಅಪ್ಲಿಕೇಶನ್ ಈ ಒಂದು ಸ್ಟೂಡೆಂಟ್ ಹಾಕಿರೋದು ನಾನು ಹೇಳ್ದಂಗೆ ಕ್ರೈಸ್ದು ಓನ್ಲಿ. ಓಕೆ, ಕಾಣಿಸ್ತಾ ಇರ್ಬೋದು ಕ್ರೈಸ್ ಓನ್ಲಿ, ಅದು HK ಇದ್ದವ್ರಿಗೆ ಮಾತ್ರ ಅಂತ ಹೇಳಿದ್ದೆ. ಸೊ ಹಂಗಾಗಿ ಅವರು ನೋಟಿಫಿಕೇಷನ್ ಕೂಡ ಇರೋದು ಅಷ್ಟೇ. ಓಕೆ, ಕಲ್ಯಾಣ ಕರ್ನಾಟಕ KK ಅಂತ ಮೆನ್ಷನ್ ಆಗಿದೆ ನೋಡಿ, ಆಯಿತಾ. ಸೊ ಹಂಗಾಗಿ ಎಜುಕೇಷನ್ ಓನ್ಲಿ K ಥ್ರೂ ಇರೋರಿಗೆ 2026 KKದವ್ರಿಗೆ ಮಾತ್ರ ಕರೆದಿರೋದೆ. ಅಪ್ಲೈ ಮಾಡಿ. ಯಾಕಂದರೆ ಆ್ಯಂಡ್ ಫೀಸ್ ಬಗ್ಗೆನೂ ಕೂಡ ಹೇಳ್ಬೇಕಂದ್ರೆ ಈಗ 2A 2B 3A 3B ಎಲ್ಲರೂ ಕೂಡ 750 ರೂಪಾಯಿ ಇರುತ್ತೆ. 750 ರೂಪಾಯಿ ಪೇಮೆಂಟ್ ಮಾಡ್ಕೊಳ್ಳಿ. ಓಕೆ, ನೀವು SC ST ಆಗಿತ್ತಂದರೆ ಕೇವಲ 500 ರೂಪಾಯಿ ಇದೆ. ಇನ್ ಕೇಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಈ ಥರ ಆಗಿತ್ತಂದರೆ ನಿಮ್ಗೆ 250 ಇದೆ. ಸೊ ಅಪ್ಲಿಕೇಶನ್ ಬೇಗನೆ ಹಾಕ್ಕೊಳ್ಳಿ. ಇಷ್ಟೇ ಲೈವ್ ಡೆಮೋ ಅನ್ನೋಕ್ಕೆ ಏನಿದೆ ಕಂಪ್ಲೀಟ್ ಇಷ್ಟೇ. ಇದಕ್ಕೆ ಮುಂದೆ ತಕ್ಕನಂಗೆ ಏನೇನೆಲ್ಲ ಅಪ್ಡೇಟ್ಸ್ಗಳು ಬರ್ತವೆ ನೀವು ಕೇಳ್ಬೋದು. ಮುಂದೆ ಇದ್ರ ತಕ್ಕನಂಗೆ ಅಪ್ಡೇಟ್ಗಳು ಏನೇನೆಲ್ಲ ಬರ್ತವೆ ಅಂತ ಕೇಳಿದ್ರೆ ಸೊ ಹಾಲ್ ಟಿಕೆಟ್ ರಿಲೀಸ್ ಮಾಡ್ತಾರೆ. ಓಕೆ, ಹಾಲ್ ಟಿಕೆಟ್ ಬಂದಾಗ ನಿಮಗೆ ನಮ್ಮ ಈ ಒಂದು ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಡ್ಯಾಶ್ ಬೋರ್ಡಲ್ಲಿ ಹೋದರೆ ನಿಮ್ಗೆ ಇನ್ನೂ ಕೂಡ ಕ್ಲಿಯರ್ ತೋರಿಸುತ್ತೆ. ಇನ್ನು ಮೊದಲು ನೋಡ್ತಾ ಇರ್ಬೋದು, ಇಲ್ಲಿ ಜೂರೋ ಇತ್ತಲ್ವಾ. ಸೊ ನೀವು ಸ್ಟಾರ್ಟಿಂಗ್ ಅಪ್ಲೈ ಮಾಡುವಾಗ ಹೇಳಿದ್ದೆ ನಿಮಗೆ ಜೂರೋ ಇದೆ. ಇದು ರಿಫ್ರೆಶ್ ಕೊಟ್ಟರು ಕೂಡ, ಫಾರ್ ಎಕ್ಸಾಂಪಲ್ ರಿಫ್ರೆಶ್ ಕೊಟ್ಟರು ಸಹಿತ ಒಂದು ಸಕ್ಸಸ್ಫುಲ್ಲಾಗಿ ಒಂದಿರುತ್ತೆ. ರಿಮೈನಿಂಗ್ 4 ಏನೇನು ಬರ್ತಾರೆ ಮತ್ತು 5 ಇದವಲ್ಲ ಅಂತಂದರೆ, ಸೊ ನೋಡಿ ESI ಒಳಗಡೆ ಒಂದು RPC ಆ್ಯಂಡ್ KK ಯಾರಿಗೆ, ನರ್ಸಿಂಗ್ದವ್ರಿಗೆ 2 ಅಲ್ವಾ. ಓಕೆ, ಇದೇ ESI ಒಳಗಡೆ ಫಾರ್ಮಸಿ ಇದ್ದವ್ರಿಗೆ RPC ಆ್ಯಂಡ್ KK 4 ಆಯಿತಾ. ಆ್ಯಂಡ್ ಕ್ರೈಸ್ ಅಂತ ಹೇಳಿದೆ ನಾನು. ಕ್ರೈಸ್ ಒಳಗಡೆ ಓನ್ಲಿ KKದು ಅಂದರೆ ಟೋಟಲ್ 5 ಇದು. ನಾವು ಹಾಕಿದ್ದು ಕ್ರೈಸ್ ಒಳಗಡೆ KK ಇದು ಒಂದೇ ಹಾಕಿರೋದು ಇದು ಬಂದಿದೆ ಅಲ್ವಾ. ಸೊ ಅಂದರೆ ನಾವು ಈಗ ಅಪ್ಲೈ ಮಾಡಿರೋದು KK ಇನ್ ಕ್ರೈಸ್ ಒಳಗಡೆ. ಸೊ ರಿಮೈನಿಂಗ್ ಯಾವುದು ಕೂಡ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ ನಮಗೆ. ಫಾರ್ಮಸಿ ಅಂತೂ ಬರೋದಿಲ್ಲ. 2 ಪೋಸ್ಟ್ ಅಂತೂ ಕ್ಯಾನ್ಸಲ್. ನರ್ಸಿಂಗ್ದವ್ರಿಗೆ ಇರೋದೇ 3. ಒಂದು ESIC RPC, ESIC KK. ESIC RPC KK ಓನ್ಲಿ GNMದವ್ರಿಗೆ ಬರುತ್ತೆ. ಕ್ರೈಸಲ್ಲಿ ಏನಪ್ಪ ಅಂತಂದರೆ ಒಂದು ಅಪ್ಲಿಕೇಶನ್ ಹಾಕ್ಬೋದು BSದವರು, ಅದು ಓನ್ಲಿ KKದವ್ರು ಮಾತ್ರ. ಅರ್ಥ ಆಯ್ತು ಅನ್ಕೊಂಡಿರ್ತೀನಿ. ಓಕೆ, ಹೋಪ್ ಈ ವಿಡಿಯೋ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಯಿತು ಲೈವ್ ಡೆಮೋ ಯಾವ ರೀತಿ ಅಪ್ಲೈ ಮಾಡೋದು ಅಂತಂದು. ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಟೈಮ್ ಎಲ್ಲ ವಿತಿನ್ 30 ಲಾಸ್ಟ್ ಡೇಟ್ ಇದೆ. ಅಪ್ಲಿಕೇಶನ್ ಹಾಕೊಂಬಿಡಿ. ಥ್ಯಾಂಕ್ ಯು.